Welcome back, students. In the last video we have seen Newton-Raphson method and one example on NR method. In this video we shall see some more examples. Let us see the second example. Find the root of cos x minus x e power x is equal to 0 correct to 4 decimal places using NR method. First problem na detail ಆಗಿ ಹೇಳಿದ್ದೀನಿ ನಾನು. So ಇದು ನನಗೆ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. Here the function is cos x minus x e power x. First interval identify ಮಾಡೋಣ. f of 0 1, f of 1 is minus 2.1780. See ಇದು ರೇಡಿಯನಲ್ಲಿ ಇರೋದ್ರಿಂದ ನಾವು ಕೊಡೋ ವ್ಯಾಲ್ಯೂ ರೇಡಿಯನಲ್ಲಿ ಇರೋದ್ರಿಂದ ಡಿಗ್ರಿ ಕನ್ವರ್ಟ್ ಮಾಡ್ಕೊಂಡಿರೋದು. ರೇಡಿಯನ್ನ ಡಿಗ್ರಿ ಕನ್ವರ್ಟ್ ಮಾಡೋದು ಈ ರೀತಿ. ಈ ಥರದ ಪ್ರಾಬ್ಲಮ್ ಆಲ್ರೆಡಿ ಮಾಡಿದ್ದೀರಾ ನೀವು. 1 ರೇಡಿಯನ್ ಇಸ್ ಈಕ್ವಲ್ ಟು 57.3 ಡಿಗ್ರಿ. ಇಲ್ಲಿ ನಮಗೆ 1 ಇರೋದ್ರಿಂದ 1 ರೇಡಿಯನ್ನ ಕನ್ವರ್ಟ್ ಮಾಡಿರೋದು. ಸಪೋಸ್ 2 ರೇಡಿಯನ್ ಇತ್ತು ಅಂದರೆ 2 ಇತ್ತು ಅಂದರೆ 57.3 ಇಂಟು 2 ಅಂತ ಬರ್ಕೊಂತೀರಾ ಆ ರೀತಿ. ಇದು ನೀವು ಕ್ಯಾಲ್ಸಿನಲ್ಲಿ ಮಾಡಿ ನೋಡಿದ್ರೆ ಇಷ್ಟು ಬರುತ್ತೆ ನಿಮಗೆ ವ್ಯಾಲ್ಯೂ. ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಸೊ ನಮ್ಗೆ ಅಲ್ಲಿಗೆ ಇಂಟರ್ವಲ್ ಸಿಕ್ತು. ಇಂಟರ್ವಲ್ ಇಸ್ 0,1. ನ್ಯೂಟನ್ ರಾಪ್ಸನ್ ಮೆಥಡಲ್ಲಿ ಫಾರ್ಮುಲಾ ಇದು. ಈ ಪರ್ಟಿಕ್ಯುಲರ್ ಕೇಸಿಗೆ ಬಂದರೆ ಗಿವನ್ ಫಂಕ್ಷನ್ ಇಸ್ ದಿಸ್, ಇಟ್ಸ್ ಡೆರಿವೇಟಿವ್ ಇನ್ ಡಿನಾಮಿನೇಟರ್. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ ದಿಸ್ ಫಾರ್ಮುಲಾ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ. ಓಕೆನಾ? ಈಗ ನೋಡ್ರೆ 0,1 ಇಸ್ ದ ಇಂಟರ್ವಲ್. ಇಲ್ಲಿ ನೀವು ಇದೆರಡರಲ್ಲಿ ಒಂದು ಮಾತ್ರ ತಾಂತೀರಾ ಪಾಯಿಂಟನ್ನು, ಅದನ್ನೇ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ಚೂಸ್ ಮಾಡ್ತೀರಾ. ಅದು ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿರೋ ಹಾಗೆ 0 ಆಗಿರ್ಬೋದು 1 ಆಗಿರ್ಬೋದು. 0 ಮತ್ತು 1 ನಡುವೆ ಬೇಕಾದಷ್ಟು ವ್ಯಾಲ್ಯೂಸ್ಗಳು ಬರ್ತವೆ. ಆ ಯಾವ ವ್ಯಾಲ್ಯೂ ಬೇಕಾದರೂ ನೀವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ಚೂಸ್ ಮಾಡ್ಕೋಬೋದು. ಫಸ್ಟ್ ಪ್ರಾಬ್ಲಮಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಯಾವ ಪಾಯಿಂಟಿನ ಫಂಕ್ಷನಲ್ ವ್ಯಾಲ್ಯೂ 0ಗೆ ಹತ್ರ ಆಗಿತ್ತೋ ಆ ಪಾಯಿಂಟನ್ನು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಗೊಂಡ್ರಿ. ಬಟ್ ಇಲ್ಲಿ ನಾನು ಆ ಥರ ತಗೊತಾ ಇಲ್ಲ. ಇಲ್ಲಿ ಹಂಗೆ ನೋಡೋಕೆ ಹೋದರೆ 0 ಈ ಪಾಯಿಂಟಿನ ಫಂಕ್ಷನಲ್ ವ್ಯಾಲ್ಯೂ 0ಗೆ ಹತ್ರ ಆಗಿದೆ ನೋಡ್ರಿ. 1 ಇದು ಮೈನಸ್ 2 ಪಾಯಿಂಟ್ ಸಮಥಿಂಗ್. ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಇದು 0ಗೆ ನಿಯರ್ ಆಗಿದೆ. ಅಂದರೆ 0ನ ಫಂಕ್ಷನಲ್ ವ್ಯಾಲ್ಯೂ ಹತ್ರ ಆಗಿದೆ. ಅಂದರೆ ನೀವು ಆ ಫಸ್ಟ್ ಪ್ರಾಬ್ಲಮಲ್ಲಿ ಮಾಡ್ದಂಗೆ ಮಾಡೋದಾದರೆ ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ 0 ಆಗಿ ತಗೋಬೇಕಾಗಿತ್ತು. ಬಟ್ ನಾನಿಲ್ಲಿ 0 ಇಟ್ಕೊಂಡಿಲ್ಲ. ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ 0.5 ಇಟ್ಕೊಂಡಿದ್ದೀನಿ. ಅಂದರೆ ಮಿಡ್ ಪಾಯಿಂಟ್ನ ಇಟ್ಕೊಂಡಿದ್ದೀನಿ. 0 + 1 / 2. 0 ಮತ್ತು 1ನ ಮಿಡ್ ಪಾಯಿಂಟ್. 0.5ನ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಗೊಂಡಿದ್ದೀನಿ. ಟ್ರಾನ್ಸಿಡೆಂಟಲ್ ಈಕ್ವೇಷನ್ ಆಗಿರೋದ್ರಿಂದ ಈ ಥರ ಮಾಡಿದ್ದೀನಿ ನಾನು. ಇಲ್ಲಿ ಈ ಕೇಸಲ್ಲಿ ಇದನ್ನು ನೀವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಗೊಂಡ್ರೆ ನಂಬರ್ ಆಫ್ ಇಟ್ರೇಷನ್ಸು ಸ್ವಲ್ಪ ಕಡಿಮೆ ನಂಬರ್ ಆಫ್ ಇಟ್ರೇಷನ್ಸಲ್ಲಿ ನಿಮಗೆ ಸೊಲ್ಯೂಷನ್ನು ಎಕ್ಸಾಕ್ಟ್ ಸೊಲ್ಯೂಷನ್ನಿಗೆ ಕನ್ವರ್ಜ್ ಆಗ್ತಾ ಹೋಗುತ್ತೆ. ಅಂದರೆ ಅಪ್ರಾಕ್ಸಿಮೇಷನ್ಸ್ ಏನು ಬರುತ್ತೋ ಅದ್ರ ಕನ್ವರ್ಜೆನ್ಸು ಈ ಪಾಯಿಂಟನ್ನು ನೀವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಗೊಂಡ್ರೆ ಸ್ವಲ್ಪ ಫಾಸ್ಟರಾಗಿರುತ್ತೆ. ಬಟ್ ಇದನ್ನೇ ತಗೋಬೇಕು ಅಂತ ಏನಿಲ್ಲ. ಅದು ನಿಮಗೆ ಚೆನ್ನಾಗಿ ನೆನಪಲ್ಲಿರಲಿ. ಈ ಇಂಟ್ರ್ವಲ್ ಒಳಗಡೆ ಇರೋ ವ್ಯಾಲ್ಯೂ ಆಗಿರಬೇಕಷ್ಟೇ. ಅದು ಇದು ಬಿಟ್ಟು ಬೇರೆ ವ್ಯಾಲ್ಯೂ ತಗೊಳಕ್ಕೆ ಬರೋದೇ ಇಲ್ಲ. ಇದರಲ್ಲೇ ನಮ್ಮ ರೂಟ್ ಇರೋದ್ರಿಂದ, ಈ ಇಂಟರ್ವಲಲ್ಲೇ ನಮ್ಮ ರೂಟ್ ಇರೋದ್ರಿಂದ 0 ಇಂದ ಹಿಡ್ಕೊಂಡು 1ವರೆಗೆ ಯಾವ ವ್ಯಾಲ್ಯೂ ಬೇಕಾದರೂ ನೀವು ತಗೊಂಡ್ರು ಏನೂ ತಪ್ಪಿಲ್ಲ. ನೀವು ಯಾವ ವ್ಯಾಲ್ಯೂ ಇಟ್ಕೊಂಡು ಮಾಡಿದ್ರೂ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬಟ್ ನಮಗೆ ಸೊಲ್ಯೂಷನ್ಸು ಸ್ವಲ್ಪ ನಂಬರ್ ಆಫ್ ಇಟ್ರೇಷನ್ಸ್ ಕಡಿಮೆ ನಂಬರ್ ಆಫ್ ಇಟ್ರೇಷನ್ಸಿಗೆ ಸ್ವಲ್ಪ ನಮಗೆ ಚೆನ್ನಾಗಿ ಬರಬೇಕು ಆಕ್ಯುರಸಿ. ಆ ಎಲ್ಲ ಕಾರಣಕ್ಕೋಸ್ಕರ ಈ ಥರ ಚೂಸ್ ಮಾಡ್ಕೊತೀವಿ ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ. ಬಟ್ ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಈಗ ನಾನು ಈ ಕೇಸಲ್ಲಿ ಇನಿಷಿಯಲ್ ಅಪ್ರಾಕ್ಸಿಮೇಷನ್ನ 0.5 ಆಗಿ ತಗೊಂಡಿದ್ದೀನಿ. ಫಸ್ಟ್ ಅಪ್ರಾಕ್ಸಿಮೇಷನ್ನು ಇಲ್ಲಿ ಫಸ್ಟ್ ಅಪ್ರಾಕ್ಸಿಮೇಷನ್ ಬೇಕಾದಾಗ n = 0 ಕೊಡ್ತೀರಾ. ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬೇಕಾದಾಗ n = 1 ಕೊಡ್ತೀರಾ. ಲಾಸ್ಟ್ ಪ್ರಾಬ್ಲಮಲ್ಲಿ ಅದನ್ನೆಲ್ಲ ಡೀಟೇಲಾಗಿ ನೋಡಿದ್ದೀರಾ. ಈಗ x0 ಸಿಕ್ತು. x1ಗೆ ಫಾರ್ಮುಲಾ ಇದು. x0 ಇರೋ ಕಡೆ ಎಲ್ಲ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದು ನಮ್ಮ x1 0.51802. ದಿಸ್ ಈಸ್ ಫಸ್ಟ್ ಅಪ್ರಾಕ್ಸಿಮೇಷನ್. ಈಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬೇಕು. ಈ ಜನರಲ್ ಫಾರ್ಮುಲಾದಲ್ಲಿ n = 1 ಕೊಡ್ತೀರಾ. ಸೆಕೆಂಡ್ ಅಪ್ರಾಕ್ಸಿಮೇಷನ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಫಾರ್ಮುಲಾ. ಎಲ್ಲ ಆಫ್ಟರ್ ಸಿಂಪ್ಲಿಫಿಕೇಷನ್ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಇಷ್ಟು ಬರುತ್ತೆ, 0.5180. ನಾನಿಲ್ಲಿ ಎರಡೇ ಅಪ್ರಾಕ್ಸಿಮೇಷನಿಗೆ ನಿಲ್ಲಿಸಿದ್ದೀನಿ. ನೀವು ಬೇಕಂದರೆ ಕಂಟಿನ್ಯೂ ಮಾಡಿರಿ. ಇಷ್ಟೇನೋ ಬರುತ್ತೆ ನೋಡ್ರಿ. ಅದು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಕ್ಯಾಲ್ಸಿನಲ್ಲಿ ನೀಟಾಗಿ. ಇಲ್ಲಿ ಡಿಗ್ರೀಸ್ನೆಲ್ಲ ಕರೆಕ್ಟಾಗಿ ಬರ್ಕೋಬೇಕು. ರೇಡಿಯನ್ಸ್ನ ಡಿಗ್ರಿ ಕನ್ವರ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿರಿ. ಇಲ್ಲಿ ಬರೆದಿದ್ದೀನಿ ನಾನು, ಅದು ಡೀಟೇಲ್ ಇದನ್ನು ಬರೆದಿದ್ದೀನಿ. ನೀವು ಕರೆಕ್ಟಾಗಿ ಮಾಡಿರಿ. ಆಫ್ಟರ್ ಸಿಂಪ್ಲಿಫಿಕೇಷನ್ x2 ಇಷ್ಟು ಬರುತ್ತೆ. x3 x4 ನೀವು ಮಾಡಿರಿ. ನಾನು 2 ಅಪ್ರಾಕ್ಸಿಮೇಷನ್ ಮಾತ್ರ ತೋರಿಸಿದ್ದೀನಿ. ಫಸ್ಟ್ ಪ್ರಾಬ್ಲಮ್ ಇನ್ ಡೀಟೇಲಾಗಿ ಮಾಡಿರೋದ್ರಿಂದ ಇದರಲ್ಲಿ 2 ಅಪ್ರಾಕ್ಸಿಮೇಷನ್ ಮಾತ್ರ ಮಾಡಿದ್ದೀನಿ. ಇನ್ನೆರಡು ಅಪ್ರಾಕ್ಸಿಮೇಷನ್ ನೀವು ಮಾಡ್ಕೊಳ್ರಿ. ಲೆಟ್ ಅಸ್ ಗೋ ಟು ಥರ್ಡ್ ಪ್ರಾಬ್ಲಮ್. ಯೂಸಿಂಗ್ ನ್ಯೂಟನ್-ರಾಪ್ಸನ್ ಮೆಥಡ್ ಫೈಂಡ್ ಕ್ಯೂಬ್ ರೂಟ್ ಆಫ್ 37 ಕರೆಕ್ಟ್ ಟು 3 ಡೆಸಿಮಲ್ ಪ್ಲೇಸಸ್. ಇಲ್ಲಿ ನೋಡ್ರಿ 3 ಡೆಸಿಮಲ್ ಪ್ಲೇಸಸ್ ಅಷ್ಟೇ ಹೇಳಿದ್ದಾನೆ. 3ನೇ ಡಿಜಿಟಿಗೆ ನೀವು ರೌಂಡ್ ಆಫ್ ಮಾಡಿದ್ರೆ ಆಯಿತು ಆಫ್ಟರ್ ಡೆಸಿಮಲ್ ಪಾಯಿಂಟ್. ಕ್ಯೂಬ್ ರೂಟ್ ಆಫ್ 37ನ ನೀವು ಇಲ್ಲಿ ಕಂಡುಹಿಡಿಯಬೇಕಾಗಿರೋದು.
ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಯಾಕೆ ಹೇಳ್ರಿ, ಕ್ಯೂಬ್ ರೂಟ್ ಆಫ್ 37ನ ಯಾವೆರಡು ನಂಬರ್ಗಳ ನಡುವೆ ಇಟ್ಕೊಂತೀರಪ್ಪ, ಎಕ್ಸಾಕ್ಟ್ ಕ್ಯೂಬ್ ನಂಬರ್ಸ್ಗಳನ್ನ ನೋಡ್ರಿ. 8 ಮತ್ತು 64, ಹೌದಾ? 2 ಕ್ಯೂಬ್ ಈಸ್ 8, 4 ಕ್ಯೂಬ್ ಈಸ್ 64, 3 ಕ್ಯೂಬ್ ಈಸ್ 27. 3 ಕ್ಯೂಬ್ ಮತ್ತು 4 ಕ್ಯೂಬ್ ನಡುವೆ ಇಟ್ಕೋಬೋದು, ಹೌದಾ? 3 ಕ್ಯೂಬ್ ಈಸ್ 27, ಅಂದರೆ ಕ್ಯೂಬ್ ರೂಟ್ ಆಫ್ 27 ಈಸ್ 3, ಕ್ಯೂಬ್ ರೂಟ್ ಆಫ್ 64 ಈಸ್ 4. 3 ಮತ್ತು 4 ನಡುವೆ ಇರುತ್ತಾ ಇದು, ಅಂದರೆ 27 ಮತ್ತು 64 ನಡುವೆ ಈ 37 ಇರೋದ್ರಿಂದ ಇದ್ರ ಕ್ಯೂಬ್ ರೂಟು 3 ಮತ್ತು 4 ನಡುವೆ ಇರುತ್ತೆ. ಅಷ್ಟೊಂದು ಗೊತ್ತಾಗತ್ತೆ, ಹೌದಾ? ಅಷ್ಟೊಂದು ಗೊತ್ತಾಗುತ್ತೆ. ಮಾಮೂಲಿ ನ್ಯೂಟನ್ ರಾಪ್ಸನ್ ಮೆಥಡಲ್ಲಿ ಏನು ಪ್ರೊಸೀಜರ್ ಇದೆಯೋ ಅದನ್ನು ಮಾಡೋಣಂತೆ. ಈ ಥರ ಕೊಟ್ಟಾಗ ನೀವು ಇನಿಷಿಯಲಿ ಶುರು ಮಾಡಬೇಕಾಗಿರೋದು ಹಿಂಗೆ, ಇದನ್ನು ಎಕ್ಸ್ ಅಂತ ಅನ್ಕೊಳ್ರಿ, ಕಂಡುಹಿಡಿಬೇಕಾಗಿರೋದು ಅದನ್ನು ಎಕ್ಸ್ ಅಂತ ಕರ್ಕೊಂತೀನಿ ನಾನು. ಎಕ್ಸ್ ಬೇಕು ನನಗೆ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 37. ಕ್ಯೂಬ್ ರೂಟ್ ಆಫ್ 37ನ ಈ ಥರನೂ ಬರಿಬೋದು, ಹೌದಾ? 37 ಟು ದಿ ಪವರ್ 1/3, ರೈಟ್? ಈಗೇನು ಮಾಡೋಣ, ಈ ಕ್ಯೂಬ್ ರೂಟ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ. ಅಂದರೆ ಎರಡು ಸೈಡು ಏನು ಮಾಡಿರಿ, ಪವರ್ 3 ರೈಸ್ ಮಾಡಿರಿ. ಇದು ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು, ಇಲ್ಲಿ ಆ ಪವರ್ 3ಗೆ ಏನು ರೈಸ್ ಮಾಡ್ತೀವೋ ಆ ಪವರ್ ಈ ಡಿನಾಮಿನೇಟರ್ 3 ಜೊತೆ ಕ್ಯಾನ್ಸಲ್ ಆಗುತ್ತೆ. 37 ಇನ್ RHS, ರೈಟ್? ಆರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಕ್ಯೂಬ್ ಮೈನಸ್ 37 ಇಸ್ ಈಕ್ವಲ್ ಟು 0. ಇಲ್ಲಿಂದ ಮುಂದಕ್ಕೆ ಗೊತ್ತು ನಿಮಗೆ, ಇದು ಮಾಮೂಲಿ ಒಂದು ಆಲ್ಜಿಬ್ರೈಕ್ ಈಕ್ವೇಷನ್. ಪ್ರಾಬ್ಲಮ್ನ ಹಿಂಗೆ ಕೇಳಿಲ್ಲ, ಸಾಲ್ವ್ ಅಂತ ಕೇಳಿಲ್ಲ, ಅಥವಾ ಫೈಂಡ್ ದ ರೂಟ್ ಆಫ್ ಅಂತ ಕೇಳಿಲ್ಲ. ಫೈಂಡ್ ದ ರೂಟ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 37 ಇಸ್ ಈಕ್ವಲ್ ಟು 0 ಅಂತ ಕೇಳ್ಬಿಟ್ಟಿದ್ರೆ ಈಸಿಯಾಗಿ ಹೋಗ್ಬಿಟ್ಟಿರ್ತಿತ್ತು ಕೆಲಸ. ಹಂಗೆ ಕೇಳಲಿಲ್ಲ, ಹಿಂಗೆ ಕೇಳ್ದ ಅಷ್ಟೇ ಅವನು, ಫೈಂಡ್ ಕ್ಯೂಬ್ ರೂಟ್ ಆಫ್ 37. ಅದನ್ನು ಈ ಫಾರ್ಮಿಗೆ ತಂದ್ಕೋಬೇಕಾಗಿರೋದು ನಿಮ್ಮ ಕೆಲಸ. ಇಲ್ಲಿಂದ ಮುಂದಕ್ಕೆ ಆಲ್ರೆಡಿ 2 ಪ್ರಾಬ್ಲಮ್ ಮಾಡಿದ್ದೀವಿ, ಗೊತ್ತಿದೆ ನಿಮಗೆ. ಎಫ್ ಆಫ್ ಎಕ್ಸ್ ಈಸ್ ಇಯರ್ ಎಕ್ಸ್ ಕ್ಯೂಬ್ ಮೈನಸ್ 37. ಫಸ್ಟ್ ಇಂಟರ್ವಲ್ನ ಐಡೆಂಟಿಫೈ ಮಾಡ್ಕೊಳ್ಳೋಣ. ಎಫ್ ಆಫ್ 0 ನೆಗೆಟಿವ್, ಎಫ್ ಆಫ್ 1 ನೆಗೆಟಿವ್, ಎಫ್ ಆಫ್ 2 ನೆಗೆಟಿವ್, ಎಫ್ ಆಫ್ 3 ನೋಡ್ರಿ -10 ನೆಗೆಟಿವ್, ಬಟ್ ಎಫ್ ಆಫ್ 4 ಪಾಸಿಟಿವ್ ಬಂತು 27. ಸೊ 3 ಮತ್ತು 4 ನಡುವೆ ರೂಟ್ ಇರುತ್ತೆ. 3,4 ಇಸ್ ದ ಇಂಟರ್ವಲ್, ಮತ್ತು 3 ಮತ್ತು 4 ನಡುವೆ ರೂಟ್ ಇರುತ್ತೆ. ಈಗ ಅಗೇನ್ ಇದು ಆಲ್ಜಿಬ್ರೈಕ್ ಈಕ್ವೇಷನ್ ಆಗಿರೋದ್ರಿಂದ ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿರೋ ರೀತಿ ಯಾವ ಪಾಯಿಂಟಿನ ಫಂಕ್ಷನಲ್ ವ್ಯಾಲ್ಯೂ 0ಗೆ ಹತ್ರ ಆಗಿರುತ್ತೋ ಅದನ್ನು ನೀವು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಾಂತೀರಾ. ಇಲ್ಲಿ ಗಮನಿಸಿದ್ರೆ ಇದು 0ಗೆ ಹತ್ರ ನೋಡ್ರಿ. -10 27ನ ಗಮನಿಸಿದ್ರೆ -10 ಈಸ್ ನಿಯರರ್ ಟು 0. ಸೊ 3ನ ನಾನು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿ ತಾಂತೀನಿ. x0 is equal to 3 is the initial approximation. This is the formula. ಈ ಕೇಸಲ್ಲಿ ಹಿಂಗಾಗತ್ತೆ. ಎಫ್ ಆಫ್ ಎಕ್ಸ್ ಏನಿಲ್ಲಿ ಇದು ಅದರ ಡೆರಿವೇಟಿವ್ ಡಿನಾಮಿನೇಟ್ರಲ್ಲಿ. ದಿಸ್ ಈಸ್ ದ ಫಾರ್ಮುಲಾ ಇನ್ ದಿಸ್ ಕೇಸ್. ಈಗ ಫಸ್ಟ್ ಅಪ್ರಾಕ್ಸಿಮೇಷನ್ ಬೇಕು ಅಂದರೆ ಇಲ್ಲಿ n is equal to 0 ಕೊಡ್ತೀರಾ. ದಿಸ್ ಈಸ್ ದ ಫಾರ್ಮುಲಾ. ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಿಂಪ್ಲಿಫೈ ಮಾಡಿದ್ರೆ ಫಸ್ಟ್ ಅಪ್ರಾಕ್ಸಿಮೇಷನ್ ನಿಮಗೆ ಇದು ಬರುತ್ತೆ 3.3703. ಫಸ್ಟ್ ಅಪ್ರಾಕ್ಸಿಮೇಷನ್ ಸಿಕ್ತು. ಈಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬರೆಯೋಣಂತೆ. ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬೇಕು ಅಂದರೆ ಈ ಜನರಲ್ ಫಾರ್ಮುಲಾದಲ್ಲಿ ಏನು ಮಾಡ್ತೀರಾ, n is equal to 1 ಕೊಡ್ತೀರಾ, x2 ಬಂತು. ದಿಸ್ ಈಸ್ ದ ಫಾರ್ಮುಲಾ. x1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, x1 ಇರೋ ಕಡೆ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. x2 is equal to 3.3327. ಕರೆಕ್ಟು 3 ಡೆಸಿಮಲ್ ಪ್ಲೇಸಸ್ ಅಂತ ಕೇಳಿರೋದ್ರಿಂದ ನಾನು 4 ಡಿಜಿಟ್ಸ್ ಇಟ್ಕೊಂಡೆ ಬರೆದಿದ್ದೀನಿ. ಯೂಶಲಿ 4 ಡಿಜಿಟ್ಸ್ ಇಟ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ಇದನ್ನು ಬೇಕಾದರೆ ನೀವು 370 ಮಾಡ್ಕೊಂಡ್ರೆ 3 ಡಿಜಿಟ್ಸಿಗೆ ಅಂದರೆ 3.370. ಇಲ್ಲಿ 3.333 ಆಗುತ್ತೆ ನೋಡಿದ್ರೆ, ರೌಂಡ್ ಆಫ್ ಮಾಡೋಣ 3 ಡಿಜಿಟ್ಸಿಗೆ ಅಂದರೆ. ನಾನು 4 ಡಿಜಿಟ್ ಇಟ್ಕೊಂಡೆ ಮಾಡಿದ್ದೀನಿ. ಯೂಶಲಿ 4 ಡೆಸಿಮಲ್ ಪ್ಲೇಸಸ್ ಕೇಳ್ತಾರೆ, ಬಟ್ ನಿಮಗೆ ಹಂಗೂ ಅದು ಸೆಕೆಂಡ್ ಪ್ರಾಬ್ಲಮ್ 4 ಡೆಸಿಮಲ್ ಪ್ಲೇಸಸ್ಸಿಗೆ ಮಾಡಿದ್ರಲ್ವಾ, ಇದು ಗೊತ್ತಿರಲಿ ಅಂತ ನಾನು ಹೇಳಿದೆ. ಇದನ್ನು 3.333 ಅಂತ ಬರೀಬೇಕು ನೀವು 3 ಡಿಜಿಟ್ಸಿಗೆ ಇಟ್ಕೊಂಡು ಮಾಡೋದಾದರೆ. ಎಕ್ಸಾಮಲ್ಲಿ ಹೆಂಗೆ ಕೇಳಿರ್ತಾರೋ ಹಂಗೆ ಮಾಡಿರಿ ಅಷ್ಟೇ, ರೌಂಡ್ ಆಫ್ ಮಾಡ್ತೀರಾ 3rd ಡಿಜಿಟಿಗೆ. ನೆಕ್ಸ್ಟು ಥರ್ಡ್ ಅಪ್ರಾಕ್ಸಿಮೇಷನ್ ಬೇಕಾದಾಗ n is equal to 2 ಕೊಡ್ತೀರಾ. ದಿಸ್ ಈಸ್ ದ ಫಾರ್ಮುಲಾ. ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಅಪ್ರಾಕ್ಸಿಮೇಷನ್. ಇದೂ ಅಷ್ಟೇ, ನೀವು 3rd ಡಿಜಿಟಿಗೆ ರೌಂಡ್ ಆಫ್ ಮಾಡಿದ್ರೆ 333 ಬರುತ್ತೆ. 333 ಬರುತ್ತೆ. ಇನ್ನೊಂದು ಅಪ್ರಾಕ್ಸಿಮೇಷನ್ ನಾನು ಮಾಡಿಲ್ಲ, ಥರ್ಡ್ ಅಪ್ರಾಕ್ಸಿಮೇಷನಿಗೆ ನಿಲ್ಲಿಸಿದ್ದೀನಿ ಇಲ್ಲಿ. ಇನ್ನೊಂದು ಅಪ್ರಾಕ್ಸಿಮೇಷನ್ ನೀವು ಬೇಕಾದರೆ ಕಂಟಿನ್ಯೂ ಮಾಡ್ಕೊಳ್ರಿ. ಸೊ ಕ್ಯೂಬ್ ರೂಟ್ ಆಫ್ 37 ಕರೆಕ್ಟ್ ಟು 3 ಡೆಸಿಮಲ್ ಪ್ಲೇಸಸ್ ಈಸ್ 3.332. ಇಲ್ಲಿ ರೌಂಡ್ ಆಫ್ ಮಾಡಿಟ್ಟಿದ್ದೀನಿ. ದಿಸ್ ಈಸ್ ದ ಕ್ಯೂಬ್ ರೂಟ್ ಆಫ್ 37. ನಾನು ಹೇಳ್ದಂಗೆ 3 ಮತ್ತು 4 ನಡುವೆ ಇರುತ್ತೆ ಅಂತ ಹೇಳಿದಲ್ವಾ. 3.332 ಈಸ್ ದ ಅಪ್ರಾಕ್ಸಿಮೇಷನ್ ಆಫ್ ಕ್ಯೂಬ್ ರೂಟ್ ಆಫ್ 37. ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ ಇದು, ನಾಟ್ ಎಕ್ಸಾಕ್ಟ್ ಸೊಲ್ಯೂಷನ್. ಸೊ ಇಷ್ಟು ಸಾಕು ನ್ಯೂಟನ್ ರಾಪ್ಸನ್ ಮೆಥಡ್ ಮೇಲೆ. ಇನ್ನೊಂದಷ್ಟು ಎಕ್ಸಾಂಪಲ್ಸು ಬುಕ್ಕಲ್ಲಿರೋದನ್ನು ಕಳಿಸಿದ್ದೀನಿ ನಾನು, ಅದನ್ನು ನೋಡ್ಕೊಳ್ರಿ. ಓಕೆ ದೆನ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.